Dear students of BCom BBM second semester, this is the second video on the same topic, Reflections on Gandhi by George Orwell. This is his original name, Eric Arthur Blair. In the earlier video, we discussed 5 points. Now let us continue from the 6th point onwards. The 6th point is, what are the Gandhi's virtues? Means, what are the good qualities of Gandhi's personality? So, you may be asked one more questions on Gandhi's virtues also. ಗಾಂಧಿಯ ವ್ಯಕ್ತಿತ್ವದಲ್ಲಿ ಕೆಲವು ಒಳ್ಳೆಯ ಗುಣಗಳು, ಪವಿತ್ರವಾದ ಗುಣಗಳು ಯಾವುವು? ಇದರ ಮೇಲೆ ನಿಮಗೆ ಒನ್ ಮಾರ್ಕ್ ಕ್ವಶನ್ನು ಕೂಡ ಕೇಳಬಹುದು. ಸೊ ಬ್ರಿಟಿಷ್ ಅಫಿಷಿಯಲ್ಸ್ ಟಾಕ್ಡ್ ಆಫ್ ಹಿಮ್ ವಿತ್ ಅಮ್ಯೂಸ್ಮೆಂಟ್ ಆ್ಯಂಡ್ ಡಿಸಪ್ರೂವಲ್ ಆ್ಯಂಡ್ ಜೆನ್ಯೂನ್ಲಿ ಅಡ್ಮೈರ್ಡ್ ಹಿಮ್. ಈ ಬ್ರಿಟಿಷ್ ಅಫಿಷಿಯಲ್ಗಳು ಈ ಗಾಂಧೀಜಿಯವರ ಬಗ್ಗೆ ಅವಾಗವಾಗ ತುಂಬ ಅಮ್ಯೂಸಿಂಗ್ ಆಗಿ ಮಾತಾಡ್ಕೊಳ್ತಿದ್ರಂತೆ. ಮತ್ತು ಅಷ್ಟೇ ಅಲ್ಲ, ಸ್ವಲ್ಪ ಅವ್ರನ್ನ ಡಿಸಪ್ರೂವಲ್ ಮಾಡಿ, ಅಂದರೆ ಅವರಿಗೆ ನಗೆಯಾಡ್ತಿದ್ರಂತೆ ಅವ್ರ ಬಗ್ಗೆ. ಆ್ಯಂಡ್ ಜೆನ್ಯೂನ್ಲಿ ಅಡ್ಮೈರ್ಡ್ ಹಿಮ್, ಅದರ ಜೊತೆಗೆ ಅಷ್ಟೇ ನೈಜವಾಗಿ ಆತ್ಮೀಯವಾಗಿ ಅವ್ರನ್ನ ಮೆಚ್ತಿದ್ರಂತೆ ಬ್ರಿಟಿಷರು. ಯಾಕೆ ಅಂದರೆ ಅವರ ಕೆಲವೊಂದು ಇಂಪಾರ್ಟೆಂಟ್ ಆದಂಥ ಗುಣಗಳ ಸಲುವಾಗಿ. ಸೊ ಲೆಟ್ ಅಸ್ ಮೂವ್ ಆನ್ with virtues one by one. The virtue number 1, non-corrupt and unambitious. He never got away from honesty. Now, this is a very important virtue of Gandhi's personality. Non-corrupt and unambitious. He never got away from honesty. ಯಾವಾಗಲೂ ಒಬ್ಬ ಭ್ರಷ್ಟಾಚಾರ ರಹಿತನಾದಂಥ ವ್ಯಕ್ತಿ ಆಗಿ ಉಳಿದ್ರು ತಮ್ಮ ಜೀವಿತದ ಕೊನೆಯ ಉಸಿರಿನವರೆಗೆ. ಇನ್ನು ಅನ್ಅಂಬಿಷಿಯಸ್ ಅಂದರೆ ತುಂಬ ಮಹತ್ವಾಕಾಂಕ್ಷಿ ಅಲ್ಲ, ಅಂದರೆ ತಾನು ಸ್ವಂತಕ್ಕೆ ಯಾವುದೇ ರೀತಿಯ ಉನ್ನತ ಹುದ್ದೆಗೆ ಏರಬೇಕಾಗಲಿ ಅನ್ನೋದಾಗಲಿ ಯಾವ ಮಹತ್ವಾಕಾಂಕ್ಷೆ ಇಲ್ಲ. ಮತ್ತು ಯಾವತ್ತೂ ಆನೆಸ್ಟಿಗೆ ಬೆನ್ನು ಮಾಡಲಿಲ್ಲ. ಸೊ ಇವನ ದ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಟ್ರೇಡ್ಸ್ ಆಫ್ ಹಿಸ್ ಪರ್ಸ್ನಾಲಿಟಿ, ವರ್ಚ್ಯೂಸ್. ವಾಟ್ ಎವರ್ ಹಿ ಡಿಡ್ ಇಟ್ ವಿದೌಟ್ ಫಿಯರ್ ಆ್ಯಂಡ್ ಮ್ಯಾಲಿಸ್. ಇನ್ನು ಅವರು ಏನೇ ಕೃತಿಯನ್ನು ಮಾಡಿದರೆ, ಯಾವುದೇ ಒಂದು ಹೆಜ್ಜೆ ಇಟ್ಟರೆ ಯಾವತ್ತೂ ನಿರ್ಭಯದಿಂದ ಅವರು ಮುಂದುವರಿತಿದ್ರಂತೆ. ಮತ್ತು ಯಾರ ಬಗೆಗೂ ಕೂಡ ದ್ವೇಷವಿಲ್ಲದೆ ಕೆಲಸವನ್ನು ಮಾಡ್ತಿದ್ರಂತೆ. So he did everything without fear and malice. So these are his virtues. Then let us move on to many more virtues like this. Natural physical courage was quite outstanding. ಇವರಿಗೆ ತುಂಬ ಸ್ವಾಭಾವಿಕವಾದ ಸಹಜವಾದ ಫಿಸಿಕಲ್ ಕರೇಜ್, ಭೌತಿಕವಾದ ಧೈರ್ಯ ಇವರಿಗೆ ಜಾಸ್ತಿ. ಅದು ತುಂಬ ಔಟ್ಸ್ಟ್ಯಾಂಡಿಂಗ್ ಅಂತ ಓರ್ವೆಲ್ ಹೇಳ್ತಾರೆ. ದಟ್ ಮ್ಯಾನರ್ ಆಫ್ ಹಿಸ್ ಡೆತ್ ಇಲ್ಲಸ್ಟ್ರೇಟ್ಸ್ ದಿಸ್. ಅವರು ಸತ್ತಂಥ ರೀತಿ ಐತಲ್ಲ, ಅವರ ಸಾವಿನಲ್ಲಿ ನಮಗೆ ಅವರ ನಿಜವಾದ ನ್ಯಾಚುರಲ್ ಫಿಸಿಕಲ್ ಕರೇಜ್ ಏನು ಅಂತ, ಹೌ ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ವರ್ಚ್ಯೂ, ಹಿ ವಾಸ್ ಫ್ರೀ ಫ್ರಮ್ ಮ್ಯಾನಿಯಾಕಲ್ ಸಸ್ಪಿಷಿಯಸ್ನೆಸ್. ಆಸ್ ಇ ಎಮ್ ಫಾಸ್ಟರ್ ಸೇಸ್ ಇನ್ ಪ್ಯಾಸೇಜ್ ಟು ಇಂಡಿಯಾ, it is Indian vice, hypocrisy is the British vice. He was free from maniacal suspiciousness. ಅಂದರೆ ಇವನಿಗೆ ಒಂದು ಥರದ ಡೌಟ್ನಿಂದ ಯಾವತ್ತೂ ಒಬ್ಬರನ್ನ ನೋಡುವಂಥ ಗುಣ ಮಹಾತ್ಮ ಗಾಂಧೀಜಿಗೆ ಇರಲಿಲ್ಲ. ಅದೊಂದು ರೋಗದ ಥರ, ಮ್ಯಾನಿಯಾಕಲ್ ಸಸ್ಪಿಷಿಯಸ್ನೆಸ್ ಅಂದರೆ ಇನ್ನೊಬ್ಬರನ್ನ ತುಂಬ ಸಂಶಯದಿಂದ ನೋಡುವಂಥ ಒಂದು ಗುಣ, ಕಾಯಿಲೆಯ ಥರ
ಮಹಾತ್ಮ ಗಾಂಧೀಜಿಗೆ ಇರಲಿಲ್ಲ. ಫಾಸ್ಟರ್ ಹೇಳೋ ಪ್ರಕಾರ ಈ ಮ್ಯಾನಿಯಾಕಲ್ ಸಸ್ಪೀಷಿಯಸ್ನೆಸ್ ಅನ್ನೋದು ಇಂಡಿಯನ್ ವೈಸ್ ಅಂತ, ಇಂಡಿಯನ್ ಕೆಟ್ಟ ಗುಣ. ಇನ್ನು ಹಿಪಾಕ್ರಸಿ ಇಸ್ ದ ಬ್ರಿಟಿಷ್ ವೈಸ್. ಹಿಪಾಕ್ರಸಿ ಅನ್ನೋದು ಬ್ರಿಟಿಷರ ಕೆಟ್ಟ ಗುಣ. ಸೊ ಇದನ್ನು 1 ಮಾರ್ಕ್ ಕ್ವಶನ್ ಕೇಳ್ಬೋದು. ವಾಟ್ ಈಸ್ ದಿ ವೈಸ್ ಆಫ್ ಇಂಡಿಯನ್ಸ್ ಆ್ಯಂಡ್ ವಾಟ್ ಈಸ್ ದ ವೈಸ್ ಆಫ್ ದ ಬ್ರಿಟಿಷ್ ಅಂತ ಕೇಳ್ಬೋದು. ಆಗ ಮ್ಯಾನಿಯಾಕಲ್ ಸಸ್ಪೀಷಿಯಸ್ನೆಸ್ ಈಸ್ ಇಂಡಿಯನ್ ವೈಸ್, ಹಿಪಾಕ್ರಸಿ ಈಸ್ ದ ಬ್ರಿಟಿಷ್ ವೈಸ್ ಅಂತ ಹೇಳಬೇಕು. ದೆನ್ ದ ನೆಕ್ಸ್ಟ್ ವರ್ಚ್ಯೂ, he was showed enough in detecting dishonesty. ಇದರ ಇನ್ನೊಂದು ಮುಖ ಏನಂದರೆ, ಗಾಂಧೀಜಿ ತುಂಬ ಆನೆಸ್ಟ್ ಆಗಿರ್ತಿದ್ರು ನಿಜ, ಅದರ ಜೊತೆಗೆ ಅವ್ರಿಗೆ ಡಿಸಾನೆಸ್ಟಿಯನ್ನು ಕೂಡ ಅಷ್ಟೇ ಹೇಟ್ ಮಾಡ್ತಿದ್ರು, ಮತ್ತು ಅದನ್ನು ಬಹುಬೇಗ ಡಿಸಾನೆಸ್ಟಿಯನ್ನು ಕಂಡುಕೊಳ್ತಿದ್ರು. He was not afflicted by envy or by the feeling of inferiority even after his experience in South Africa. This is another very good quality we find in Mahatma Gandhiji. He was not afflicted by envy. ಯಾವುದೇ ವ್ಯಕ್ತಿಯ ಮೇಲೆ ಅಥವಾ ಜನಾಂಗ ಅಥವಾ ಧರ್ಮ ಅಥವಾ ದೇಶ, ಯಾವುದೇ ಸಮಾಜ ಮೇಲೆ ಇವ್ರಿಗೆ ವೈರತ್ವ ಯಾವತ್ತೂ ಇವ್ರನ್ನ ಅಫ್ಲಿಕ್ಟ್ ಮಾಡಲಿಲ್ಲ. ಇವ್ರ ಮೇಲೆ ವೈರತ್ವ ಅನ್ನೋದು ಯಾವುದೇ ರೀತಿಯ ಒಂದು ಅಫ್ಲಿಕ್ಷನ್ಗೆ ಒಳಗಾಗೋ ಹಂಗೆ ಮಾಡಲಿಲ್ಲ. ಬೈ ದ ಫೀಲಿಂಗ್ ಆಫ್ ಇನ್ಫೀರಿಯಾರಿಟಿ ಈವನ್ ಆಫ್ಟರ್ ಹಿಸ್ ಎಕ್ಸ್ಪೀರಿಯನ್ಸ್ ಇನ್ ಸೌತ್ ಆಫ್ರಿಕಾ. ಜೊತೆಗೆ ಸೌತ್ ಆಫ್ರಿಕಾದಲ್ಲಿ ಒಬ್ಬ ಕರಿಯನನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೋಬೋದೋ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡಂಥ ಅನುಭವವನ್ನು ಗಾಂಧೀಜಿಯವರು ಪಡ್ಕೊಂಡ ಮೇಲೂ ಕೂಡ ಇವರಿಗೆ ತನ್ನ ಬಗ್ಗೆ, ತನ್ನ ಜನಾಂಗದ ಬಗ್ಗೆ, ತನ್ನ ದೇಶದ ಬಗ್ಗೆ ಒಂದು ಚೂರು ಇನ್ಫೀರಿಯಾರಿಟಿ, ಕೀಳು ಮನೋಭಾವನೆ ಯಾವತ್ತೂ ಕೂಡ ಇವ್ರನ್ನ ಕಾಡಲಿಲ್ಲ. ದೆನ್ ದ ನೆಕ್ಸ್ಟ್ ವರ್ಚ್ಯೂ, ಹಿ ವಾಸ್ ದ ಐಡಾಲ್ ಆಫ್ ಈಕ್ವಾಲಿಟಿ ಆ್ಯಸ್ ಎ ಚಾಂಪಿಯನ್ ಆಫ್ ದ ಬ್ಲ್ಯಾಕ್. ಇವನ ಇನ್ನೊಂದು ಹೈಲಿ ಅಪ್ರಿಷಿಯಬಲ್ ಪ್ರಿನ್ಸಿಪಲ್ ಅಂದರೆ, ಹಿ ವಾಸ್ ದಿ ಐಡಾಲ್ ಆಫ್ ಈಕ್ವಾಲಿಟಿ. ಇಡೀ ಜೀವನದ ಪರ್ಯಂತ ಇವರು ಹೋರಾಡಿದ್ದು ಸಮಾನತೆಗಾಗಿ. ಹಾಗಾಗಿ ಇವ್ರನ್ನ ಒಬ್ಬ ಸಮಾನತೆಯ ಮೂರ್ತಿ ಎಂದೇ ನಾವು ಪರಿಗಣಿಸ್ಬೋದು. ಆ್ಯಸ್ ಎ ಚಾಂಪಿಯನ್ ಆಫ್ ದ ಬ್ಲ್ಯಾಕ್. ಅಷ್ಟೇ ಅಲ್ಲ, ಈ ಬ್ಲ್ಯಾಕ್ಗಳಿಗೆ ನಾನೊಬ್ಬ ನಾಯಕ, ನಾನೊಬ್ಬ ಮುಂಚೂಣಿ ನಾಯಕ ಅಂತ ಹೇಳಿ, ನಿರಾಗ್ರಣೆ ನಾನು ಅಂತ ಹೇಳಿ ಇವರು ಇಡೀ ಜೀವನವನ್ನು ಬ್ಲ್ಯಾಕ್ಗಳಿಗಾಗಿ ಮುಡುಪಾಗಿಟ್ಟರು. ಹಿ ಡಿಡ್ ನಾಟ್ ಲ್ಯಾಕ್ ಯುರೋಪಿಯನ್ ಫ್ರೆಂಡ್ಸ್. ಹಾಗಂತ ಮಹಾತ್ಮ ಗಾಂಧೀಜಿಗೆ ಬ್ರಿಟಿಷರಲ್ಲಿ ಅಥವಾ ಯುರೋಪಿಯನ್ಸ್ ವೈಟ್ ಪೀಪಲ್ಗಳಲ್ಲಿ ಫ್ರೆಂಡ್ಸ್ಗಳಿರಲಿಲ್ವಾ? ಅವ್ರಿಗೆ ಸಾಕಷ್ಟು ಫ್ರೆಂಡ್ಸ್ಗಳು ಇದ್ದರು. ಅವರು ಬ್ಲ್ಯಾಕ್ಗಳ ಚಾಂಪಿಯನ್ ಆಗಿದ್ದರೂ ಕೂಡ ಅವರು ವೈಟ್ ಪೀಪಲ್ಗಳಲ್ಲಿ ಸಾಕಷ್ಟು ಜನ ಫ್ರೆಂಡ್ಸ್ಗಳು ಕೂಡ ಅವ್ರಿಗೆ ಇದ್ದರು. ಯಾಕೆಂದರೆ ಅವರಲ್ಲಿರೋ ಒಳ್ಳೆಯ ಗುಣಗಳಿಗಾಗಿ. ದ ನೆಕ್ಸ್ಟ್ ಪಾಯಿಂಟ್ is assimilation into European civilization. ಮಹಾತ್ಮ ಗಾಂಧೀಜಿ ಈ ಯುರೋಪಿಯನ್ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಇದ್ದಾಗ ಅವ್ರಿಗೆ ಆರಂಭದಲ್ಲಿ ಅನಿಸಿತ್ತು, ನಾನು ಇವರ ಥರದ ಕೆಲವೊಂದು ಲೈಫ್ ಸ್ಟೈಲನ್ನು ಒಗ್ಗೂಡಿಸ್ಕೋಬೇಕು. ಐ ಹ್ಯಾವ್ ಟು ಅಡಾಪ್ಟ್ ಸಮ್ ಪ್ರಾಕ್ಟೀಸಸ್ ಆಫ್ ಯುರೋಪಿಯನ್ ಲೈಫ್ ಅಂತ ಅನಿಸ್ತು ಇವ್ರಿಗೆ ಆರಂಭದಲ್ಲಿ. ಆಗ ಇವರು ತನ್ನನ್ನು ತಾನು ಯುರೋಪಿಯನ್ ಸಿವಿಲೈಸೇಷನ್ಗೆ ಒಗ್ಗಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾರೆ. ಏನೇನಂತ ಮಾಡ್ತಾರೆ? ಹಿ ವಾಂಟೆಡ್ ಟು ಬಿಕಮ್ ಅ ಯುರೋಪಿಯನ್, ಸೊ ಹಿ ವೋರ್ ಎ ಟಾಪ್ ಹ್ಯಾಟ್. ಅವರು ನಾನು ಯುರೋಪಿಯನ್ ಥರ ಇರೋಣ ಅಂತ ಟ್ರೈ ಮಾಡ್ತಾರೆ. ಅದರ ಮೊದಲ ಪ್ರಯತ್ನ ಇವರು ಟಾಪ್ ಹ್ಯಾಟನ್ನು ಧರಿಸೋಕೆ ಆರಂಭ ಮಾಡ್ತಾರೆ. ಈ ಟಾಪ್ ಹ್ಯಾಟ್ ಧರಿಸೋದು ನಮ್ಮ ಇಂಡಿಯಾದ ವೇ ಆಫ್ ಲೈಫ್ ಅಲ್ಲ, ಇಂಡಿಯಾದ ಸ್ಟೈಲ್ ಆಫ್ ಲೈಫ್ ಅಲ್ಲ. ಆದರೆ ಗಾಂಧೀಜಿಯವರು ಟಾಪ್ ಹ್ಯಾಟ್ ಧರಿಸೋಕೆ ಟ್ರೈ ಮಾಡ್ತಾರೆ. ಟುಕ್ ಡ್ಯಾನ್ಸಿಂಗ್ ಕ್ಲಾಸಸ್. ಅಲ್ಲಿ ಈ ಎಲ್ಲರೂ ಡ್ಯಾನ್ಸ್ ಮಾಡೋದು ಅನ್ನೋದು ತುಂಬಾ ಕಾಮನ್ ಪ್ರಾಕ್ಟೀಸು. ಹಾಗಾಗಿ
ಇವರು ಡ್ಯಾನ್ಸಿಂಗ್ ಕ್ಲಾಸ್ಗೆ ಹೋಗ್ತಾರೆ. ಸ್ಟಡೀಡ್ ಫ್ರೆಂಚ್, ಮತ್ತು ಅಲ್ಲಿ ಅವಾಗವಾಗ ಸ್ವಲ್ಪ ಫ್ರೆಂಚ್ ಮಾತಾಡೋದು, ಲ್ಯಾಟಿನ್ ಮಾತಾಡೋದು, ಅಲ್ಲಿ ಒಂದು ಸ್ಟೈಲ್ ಆಫ್ ಲೈಫು. ಹಾಗಾಗಿ ಇವರು ಫ್ರೆಂಚನ್ನು ಕಲಿತಾರೆ, ಲ್ಯಾಟಿನ್ ಕಲಿತಾರೆ. ವೆಂಟ್ ಅಪ್ ದ ಐಫೆಲ್ ಟವರ್, ಟ್ರೈ ಟು ಲರ್ನ್ ವಯಲಿನ್. ಅಷ್ಟೇ ಅಲ್ಲ, ಐಫೆಲ್ ಟವರ್ ಮೇಲೆ ಹೋಗಿ ವಯಲಿನ್ನನ್ನು ಕೂಡ ಕಲಿಯೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇವೆಲ್ಲ ಗುಣಗಳು ಒಬ್ಬ ಯುರೋಪಿಯನ್ ಅನಿಸ್ಕೊಳ್ಳೋದಕ್ಕೆ, ಯುರೋಪಿಯನ್ ಸಿವಿಲೈಸೇಷನ್ ಹೊಂದಿದವನು ಅಂತ ಅನಿಸ್ಕೊಳ್ಳೋಕ್ಕೆ ಇವಿಷ್ಟು ಬೇಕು. ಹಾಗಾಗಿ ಇವಿಷ್ಟನ್ನು ಇವರು ಟ್ರೈ ಮಾಡ್ತಾರೆ. ಸೊ ಇಲ್ಲಿ 1 ಮಾರ್ಕ್ ಕ್ವಶನನ್ನು ಕೇಳ್ಬೋದು, ಬೈ ವಾಟ್ ಹಿ ವಾಂಟೆಡ್ ಟು ಬಿಕಮ್ ಎ ಯುರೋಪಿಯನ್ ಅಂತ. ಸೊ ಬೈ ವೇರಿಂಗ್ ಎ ಟಾಪ್ ಹ್ಯಾಟ್, ಟೇಕಿಂಗ್ ಡ್ಯಾನ್ಸಿಂಗ್ ಕ್ಲಾಸಸ್, ಸ್ಟಡಿಯಿಂಗ್ ಫ್ರೆಂಚ್ ಆ್ಯಂಡ್ ಲ್ಯಾಟಿನ್ ಆ್ಯಂಡ್ ಲರ್ನಿಂಗ್ ವಯಲಿನ್ ಅನ್ನುವ ಆನ್ಸರ್ನ ಬರೀಬೇಕು. ಸೊ ದ ನೆಕ್ಸ್ಟ್ 8th ಪಾಯಿಂಟ್, ಕನ್ಫೆಷನ್ಸ್ ಆಫ್ ಮಿಸ್ಡೀಡ್ಸ್ ಆಫ್ ಹಿಸ್ ಯೂತ್. ಗಾಂಧೀಜಿ ಮಹಾತ್ಮ ಅಂತ ಅನಿಸ್ಕೊಂಡಾರ ಅಂದ ತಕ್ಷಣ ಅವ್ರ ಜೀವನದಲ್ಲಿ ಯಾವುದೇ ಕೆಟ್ಟ ಕೆಲಸ ಅವ್ರು ಮಾಡ್ಯಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ನಿಮ್ಮೆಲ್ಲರ ಥರ ಸಾಮಾನ್ಯವಾದಂಥ ಒಬ್ಬ ವ್ಯಕ್ತಿ. ಆ್ಯಸ್ ಆಲ್ ಆಫ್ ಅಸ್, he was also one of the common. So as we have committed some mistakes, sin in our life, Gandhiji had also committed. So what sins he had committed, he confessed them. He confessed them in his life. ಅವರು ಏನೇನೆಲ್ಲ ಪಾಪಗಳನ್ನು ಮಾಡಿದ್ರೋ ಅವ್ರನ್ನ ತಪ್ಪೊಪ್ಪಿಗೆ ಮಾಡಿಕೊಳ್ತಾರೆ. ಸೊ ಆ ಮಿಸ್ಡೀಡ್ಸ್ಗಳನ್ನು ಅವ್ರು ತಪ್ಪೊಪ್ಪಿಗೆ ಮಾಡ್ಕೊಳ್ತಾರೆ. ಏನೇನು ಅಂತ ನೋಡೋಣ. ಹಿ ಹ್ಯಾಡ್ ಸಮ್ ಡಿಬಾಚರೀಸ್, ಹಿ ಹ್ಯಾಡ್ ಕಮಿಟೆಡ್ ಫ್ಲೆಶಿ ಸಿನ್ಸ್. ಅವರು ಕೆಲವು ಅನ್ವಾಂಟೆಡ್ ಆದಂತಹ ತಪ್ಪುಗಳನ್ನ, ಅನ್ವಾಂಟೆಡ್ ಆದಂಥ ಕೃತ್ಯಗಳನ್ನು ಅವರು ಮಾಡಿದ್ದಾರೆ. ಅಂಥವು ಏನೇನು ಅಂತ ಇಲ್ಲಿ ಹೇಳ್ತೇನೆ ನೋಡ್ರಿ. ಹಿ ಹ್ಯಾಡ್ ಕಮಿಟೆಡ್ ಫ್ಲೆಶಿ ಸಿನ್ಸ್. ಅವರು ಮಾನವ ಸಹಜವಾದ ಕೆಲವು ದೈಹಿಕ ಪಾಪಗಳನ್ನು ಮಾಡಿದ್ದಾರೆ. ಹಿ ಹ್ಯಾಡ್ ಸ್ಮೋಕನ್ ಅ ಫ್ಯೂ ಸಿಗರೆಟ್ಸ್. ಸಿಗರೆಟ್ ಸೇದುವ ತಪ್ಪು ಮಾಡಿದ್ದಾರೆ. ಹಿ ಹ್ಯಾಡ್ ಈಟನ್ ಮೀಟ್ ಫ್ಯೂ ಟೈಮ್ಸ್. ಕೆಲವು ಸಾರಿ ಅವರು ಮಾಂಸ ಸೇವನೆ ಮಾಡಿದ್ದಾರೆ. ಸ್ಟೋಲನ್ ಮನಿ ಫ್ರಮ್ ಎ ಮೇಡ್ ಸರ್ವೆಂಟ್. ಒಬ್ಬ ಮನೆಗೆಲಸದ ಆಕೆಯ ಹಣನ ಇವರು ಕದ್ದಿದ್ದಾರೆ. ಹಿ ಹ್ಯಾಡ್ ವಿಸಿಟೆಡ್ ಬ್ರಾತಿಲ್ ಫಾರ್ 2 times. 2 ಬಾರಿ ಅವರು ವೇಶ್ಯಾಗೃಹಗಳಿಗೆ ಹೋಗಿ ಬಂದಿದ್ದಾರೆ. ಹಿ ಹ್ಯಾಡ್ ಅನ್ ಔಟ್ಬರ್ಸ್ಟ್ ಆಫ್ ಟೆಂಪರ್. ಮತ್ತು ಕೆಲವು ಬಾರಿ ಅವರು ತುಂಬ ಅನ್ಕಂಟ್ರೋಲೆಬಲ್ ಆದ ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ. ಆಫ್ಟರ್ ಈ ರೀಚ್ ಇಸ್ 30, ಹಿ ಬಿಕೇಮ್ ಎಥಿಕಲ್ ಆ್ಯಂಡ್ ರಿಲಿಜಿಯಸ್. ಇವೆಲ್ಲವುಗಳು ಇವರ ಆ ಯಂಗ್ ಏಜಲ್ಲಿ, ಆ ಮಿಡ್ಲ್ ಏಜ್ಗಿಂತ ಮುಂಚೆ ಈ ಎಲ್ಲ ಮಿಸ್ಟೇಕ್ಗಳನ್ನು, ಸಿನ್ಗಳನ್ನು ಅವರು ಮಾಡಿದ್ದಾರೆ. ಆದರೆ ಅವರ 30ಯನ್ನು ಮುಟ್ತಿದ್ದಂಗೆ ಅವರೊಬ್ಬ ಎಥಿಕಲ್ ಪರ್ಸ್ನಾಲಿಟಿ, ರಿಲಿಜಿಯಸ್ ಪರ್ಸ್ನಾಲಿಟಿ ಆದರು. ಸೊ ಇಲ್ಲೂ ಕೂಡ 1 ಮಾರ್ಕ್ ಕ್ವಶನ್ ಕೇಳ್ಬೋದು. ಸಿ ವಾಟ್ ಆರ್ ಹೀಸ್ ಮಿಸ್ಡೀಡ್ಸ್ ದಟ್ ಆರ್ ಕನ್ಫೆಸ್ಡ್ ಅಂತ ಹೇಳಿ. ಅವು ಫ್ಲೆಶಿ ಸಿನ್ಸು, ಸ್ಮೋಕನ್ ಫ್ಯೂ ಸಿಗಾರೆಟ್ಸ್, ಮತ್ತು ಹಿ ಹ್ಯಾಡ್ ಈಟನ್ ಮೀಟ್, ಸ್ಟೋಲನ್ ಮನಿ ಫ್ರಮ್ ಎ ಮೇಡ್ ಸರ್ವೆಂಟ್, ಹಿ ಹ್ಯಾಡ್ ವಿಸಿಟೆಡ್ ಬ್ರಾಥೆಲ್ ಫಾರ್ 2 times, ಹಿ ಹ್ಯಾಡ್ ಅನ್ ಔಟ್ಬರ್ಸ್ಟ್ ಆಫ್ ಟೆಂಪರ್. ಇವು ಅವರ ಡಿಬಾಚರೀಸ್. ಸೊ ದ 9th ಪಾಯಿಂಟ್, his personal abilities. So let us see what are his personal abilities. He must have been a resourceful and energetic lawyer. ಅವರು ಒಬ್ಬ ಲಾ ಗ್ರ್ಯಾಜುಯೇಟ್ ಆಗಿ ಅವರಲ್ಲಿ ಸಾಕಷ್ಟು ಲಾದ ಬಗ್ಗೆ ನಾಲೆಜ್ ಇತ್ತು, ರಿಸೋರ್ಸ್ಫುಲ್ ಆಗಿದ್ದರು. ಮತ್ತು ಆ ಲಾಯರ್ ಪ್ರೊಫೆಷನ್ಗೆ ಬೇಕಾದ ಒಂದು ಸಾಮರ್ಥ್ಯ, ಶಕ್ತಿ, ಎನರ್ಜಿ ಇತ್ತು ಅವರಿಗೆ. ಎ ಹಾರ್ಡ್ ಹೆಡೆಡ್ ಪೊಲಿಟಿಕಲ್ ಆರ್ಗನೈಸರ್, ವೆರಿ ಗುಡ್ ಎಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್. ಅಷ್ಟೇ ಅಲ್ಲ, ಅವರೊಬ್ಬ ಪೊಲಿಟಿಕಲ್ ಆರ್ಗನೈಸರ್ ಆಗಿ ತುಂಬಾ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ತಿದ್ರು.
ವೆರಿ ಗುಡ್ ಎಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್, ಮತ್ತು ಅವರಿಗೆ ಹಣನ ಖರ್ಚು ಮಾಡುವಂತಹ ಮತ್ತು ಹಣನ ತುಂಬ ಕರೆಕ್ಟಾಗಿ ಮ್ಯಾನೇಜ್ ಮಾಡುವಂಥ ಒಂದು ಒಳ್ಳೆ ಗುಣ ಇತ್ತು. ಹೀ ಕುಡ್ ಲೀಡ್ ದ ಕಮಿಟೀಸ್ ಆ್ಯಂಡ್ ಬಿ ಎ ರೆಸ್ಟ್ಲೆಸ್ ಅಜಿಟೇಟರ್. ಅವರು ಯಾವುದೇ ಒಂದು ಕಮಿಟಿಯ ಮುಖ್ಯಸ್ಥನಾಗಿ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಬಲ್ಲವರಾಗಿದ್ದರು. ಮತ್ತು ಯಾವತ್ತೂ ಕೂಡ ಅವಿಶ್ರಾಂತವಾದ ಒಬ್ಬ ಹೋರಾಟಗಾರನಾಗಿದ್ದರು. ಹಿ ವಾಸ್ ಎನ್ ಎಕ್ಸ್ಟ್ರಾಡಿನರಿ ಮಿಕ್ಸ್ಡ್ ಕ್ಯಾರೆಕ್ಟರ್. ಹಾಗಾಗಿ ಅವ್ರು ಎಷ್ಟೆಷ್ಟೆಲ್ಲ ಜೀವನದಲ್ಲಿ ತಪ್ಪುಗಳನ್ನು ಮಾಡ್ಯಾರೋ ಅಷ್ಟೇ ಒಳ್ಳೆಯ ಕೆಲಸಗಳನ್ನ ಮಾಡಿದರು. ಹಾಗಾಗಿ ಹಿ ವಾಸ್ ಆನ್ ಎಕ್ಸ್ಟ್ರಾಡಿನರಿ ಮಿಕ್ಸ್ಡ್ ಕ್ಯಾರೆಕ್ಟರ್. ಎಲ್ಲ ಒಂದು ಸಮ್ಮಿಶ್ರವಾದಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಹಿ ವಾಸ್ ಲವೇಬಲ್ ಆ್ಯಂಡ್ ಹ್ಯಾಡ್ ನಥಿಂಗ್ ಟು ಕಂಪ್ಲೇನ್. ಅವನನ್ನು ಮಹಾತ್ಮ ಗಾಂಧೀಜಿಯವ್ರನ್ನ ಎಲ್ಲರೂ ಪ್ರೀತಿಸ್ತಿದ್ರು. ಏನೂ ಅವರಲ್ಲಿ ದೂರುವಂತಹ ಗುಣ ಇರಲಿಲ್ಲ. ಸೊ ದ 10th ಪಾಯಿಂಟ್, ಗಾಂಧೀಸ್ ಐಡಿಯಾಲಜಿಕಲ್ ಸ್ಟ್ಯಾಂಡ್. ಎಂಥ ಒಂದು ಐಡಿಯಾಲಜಿಕಲ್ ಸ್ಟ್ಯಾಂಡ್ ಅವರಿಗೆ ಇತ್ತು, ಒಂದು ನಿಲುವು, ಒಂದು ಸೈದ್ಧಾಂತಿಕವಾದಂಥ ಯಾವ ನಿಲುವು ಅವ್ರಿಗಿತ್ತು. ಹಿ ವಾಸ್ ಸಿಂಪಥೆಟಿಕ್ ಟು ದ ವೆಸ್ಟ್ ಲೆಫ್ಟ್ ವಿಂಗ್ ಮೂಮೆಂಟ್. ಅವರು ವೆಸ್ಟರ್ನ್ ಗವರ್ನೆನ್ಸು ನಮ್ಮ ಮೇಲೆ ಹೇರಲ್ಪಟ್ಟಿತ್ತು ಅನ್ನೋ ಸತ್ಯ ಗೊತ್ತಿದ್ದರೂ ಅವ್ರ ಬಗ್ಗೆ ಸಿಂಪತಿ ಇತ್ತು. ಅಷ್ಟೇ ಅಲ್ಲ, ಇನ್ನು ಲೆಫ್ಟ್ ವಿಂಗ್ ಮೂಮೆಂಟ್ ಇತ್ತಲ್ಲ, ಸೋಷಿಯಲಿಸಮ್ ಆ್ಯಂಡ್ ಕಮ್ಯುನಿಸಮ್, ಅವ್ರ ಬಗ್ಗೆನೂ ಕೂಡ ಸಿಂಪತಿ ಇತ್ತು. ಅನಾರ್ಕಿಸ್ಟ್ ಆ್ಯಂಡ್ ಪ್ಯಾಸಿಫಿಸ್ಟ್ ಕ್ಲೇಮ್ಡ್ ಹಿಮ್ ಆ್ಯಸ್ ದೇರ್ ಓನ್. ಮತ್ತು ಈ ಅನಾರ್ಕಿಸ್ಟು ಮತ್ತು ಪ್ಯಾಸಿಫಿಸ್ಟ್ಗಳದಾರಲ್ಲ, ಇಬ್ಬರು ಇವನ್ನ ತಮ್ಮವನು ಅಂತ ಸ್ವೀಕರಿಸಿದ್ರು. ಸೊ ಇವರು ಎಲ್ಲರಿಗೂ ಸಲ್ಲುವ ಒಂದು ಐಡಿಯಾಲಜಿಕಲ್ ಸ್ಟ್ಯಾಂಡ್ ಇವ್ರಿಗೆ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ವಿಲ್ ಬಿ ದಿ ಎಂಡ್ ಆಫ್ ದ ಸೆಕೆಂಡ್ ವಿಡಿಯೋ. The same topic will be taken up in the last video. Thank you.